ಬೇಸಿಗೆ ಬಿಸಿಲಾಯ್ತು. ತಿಂಗಳ ಬೆಳಕೆಲ್ಲ ಬೇಸಿಗೆ ಬಿಸಿಲಾಯ್ತು. ತಣ್ಣನೆ ಗಾಳಿ ಬಿಸಿಲಾಯಿತು. ತಿಂಗಳ ಬೆಳಕೆಲ್ಲ ಬೇಸಿಗೆ ಬಿಸಿಲಾಯ್ತು. ತಣ್ಣನೆ ಗಾಳಿ ಬಿಸಿಲಾಯಿತು. ಮದನನ ಇದ ನೋಡಿ ಹೃದಯದ ಹೊಡೆನಾಡಿ. ಮದನನ ಇದ ನೋಡಿ ಹೃದಯದ ಹೊಡೆನಾಡಿ. ಹೊರಲಲ್ಲಿ ಬಾಡಿದ ಹೂವಾಯಿತು. ಒಡಲೆ ಬಾಡಿದ ಹೂವಾಯಿತು. ನಿನ್ನಾಣೆ ಈ ಬಾಗಿನ ತಾಳೆಯೋ. ನಿನ್ನಾಣೆ ಈ ಬಾಗಿನ ತಾಳೆಯೋ. ರಮಣಿಯೊಡನೆ ಒಲಿದ ವೇಳೆ ಬರೆಯದ ಸುಮನ ಧಾರೆ ಹನಿದ ಧಾರೆ. ಬಾ ಬೇಗ ಮನಮೋಹನ. ಬಾ ಬೇಗ ಮನಮೋಹನ. ಬಾ ಬೇಗ ಬಾ ಬೇಗ ಬಾ ಬೇಗ ಮನಮೋಹನ. ಪ್ರಾಣೇಶ್ವರ, ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಿಲ್ಲವೇ, ಯುದ್ಧವೆಂದರೆ ಈ ನಿಮ್ಮ ಹೃದಯ ನಲಿಯುವುದೆಂದು. ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ನಡೆಯದಂತಹ ಹಚ್ಚಿತ್ತೆಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಯುದ್ಧ ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರು? ಯುದ್ಧ ಯುದ್ಧ, ಅಸೀಮ ಧ್ವಂಸ, ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರೇಮ ಮೂರ್ತಿ ನಮವಿಂದು ವಿಫಲವಾಯ್ತೆ. ಪ್ರೇಮ ಮೂರ್ತಿಯಂಬ ನಮವಿಂದು ವಿಫಲವಾಯ್ತೆ. ಸಮರದಿಂದ ಪ್ರಾಣ ಹಾನಿ ಸರ್ವಹಾರಿಣಿ ಕಾಂತ. ಸರ್ವಹಾರಿಣಿ ಕಾಂತ. ಸರ್ವಹಾರಿಣಿ ಕಾಂತ. ಸರ್ವಹಾರಿಣಿ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮರದಂಡ ಬಿಂದು ಧರಣಿ ಪಾಪಕಾರಿಣಿ. ಧರಣಿ ಪಾಪಹಾರಿಣಿ. ಧರಣಿ ಪಾಪಹಾರಿಣಿ. ಧರಣಿ ಪಾಪಹಾರಿಣಿ. ಕವುದೈದಯಾ ಕವುದೈದಯಾ ನಿಧಾನ.
ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧವಿಂದೊದಗಿ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧವಿಂದೊದಗಿ ಕರ್ಮಭೂಮಿ ಭಾರತವು ಧನ್ಯ ಮಾಂದುತೆ ಕಾಂತೆ ಧನ್ಯ ಮಾಂದುತೆ ಕಾಂತೆ ಧನ್ಯ ಮಾಂದುತೆ ಕಾಂತೆ ಧನ್ಯ ಮಾಂದುತೆ ಭಯವಿದೇಕೆ ಶಾಂತೆ ಕಾಂತೆ ಪ್ರೇಮ ಪೂರಿತೆ ಕಾಂತೆ ಪ್ರೇಮ ಪೂರಿತೆ ಪ್ರೇಮ ಪೂರಿತೆ ಪ್ರೇಮ ಪೂರಿತೆ. ಪ್ರಿಯ, ಈ ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡಲಿಕ್ಕೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಹಳಿವೆ ನೂತನ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಸ್ವಾಮಿ, ಆದರೆ ಈ ಯುದ್ಧದಲ್ಲಿ ರುಕ್ಮಿಣಿ, ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವುದು. ನನ್ನ ಸಮರಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋರಿಸಿ ಪುಣ್ಯ ಬೀಜವೊಂದನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿ. ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು. ಅದನ್ನು ಈ ರಕ್ತಪಾತದ ಅವಶ್ಯಕತೆ ಏಕೆ ಪ್ರಿಯ? ರುಕ್ಮಿಣಿ, ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯುಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವನ್ನು ತ್ಯಜಿಸ ಹೊರತು ಮತ್ತಾವ ಉಪಾಯವಿಲ್ಲ. ಆರ್ಯವರ್ತಕ್ಕೀಗ ಅಂತಹ ಅವಸ್ಥೆ ಉಂಟಾಗಿದೆ. ಆರ್ಯವರ್ತಕ್ಕೀಗ ಅಂತಹ ಅವಸ್ಥೆ ಉಂಟಾಗಿದೆ. ಕ್ಷತ್ರಿಯರ ಅಭಿಮಾನಿ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಶತಧಿಕ್ಕಾರವಿರಲಿ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು. ಆದರೆ ನನ್ನ ಈ ಕೊನೆಯ ಪ್ರಯತ್ನವು ವಿಫಲವಾಗುವುದು. ಸ್ವಾಮಿ, ಸಫಲವಾಗುವುದೇನೋ ಪ್ರಯತ್ನಿಸಿ ನೋಡಿ. ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ ಮಂದ
ಮಂದರಗಿರಿಧರ ನರಸಿದಯಾಮಯಿ ಮಂದರಗಿರಿಧರ ನರಸಿದಯಾಮಯಿ ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಗಂಧ ಪರಿಮಳವದರಿಸಿ ಮಂದಹಾಸದಿಂದೆನ್ನವರಿಸಿ ಗಂಧ ಪರಿಮಳವದರಿಸಿ ಮಂದಹಾಸದಿಂದೆನ್ನವರಿಸಿ ಮನ ಮಂದಿರದಳು ನೆಲೆಸಿ ಮಂದಿರದೊಳು ನೆಲೆಸಿ ಪ್ರಣಯಾನಂದದಾತ ನಿರಸ ಬೀರುವ ಪ್ರಣಯಾನಂದದಾತ ನಿರಸ ಬೀರು ಚೆಲುವಿನ ತಾರೆಯೇ ಒಲವನ್ನು ಕೋರುವೆ ನಿಲ್ಲುಕೋ ನೀರಾಂಬರಿ ಚೆಲುವಿನ ತಾರೆಯ ಒಲವನ್ನು ಕೋರುವೆ ನಿಲ್ಲುಕೋ ನೀರಾಂಬರಿ ಚೆಲುವಿನ ತಾರೆಯೇ ಒಲವನ್ನು ಕೋರುವೆ ನಿಲ್ಲುಕೋ ನೀರಾಂಬರಿ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ ಜನ್ಮ
ಪಾಲನೆಗಾಗವತರಿಸಿ ಮೂಕಜಾಲಬೇಕು ಪ್ರಭುವೇ ಕೃಷ್ಣ ದ್ರೌಪದ, ಕಳೆದ ದುಃಖದ ನೀರನ್ನು ಹಗಲಿರುಳು ನೆನೆನೆಂದು ಏಕೆ ನಿನ್ನ ಮೈಸ್ತರ್ಯವನ್ನು ನಾಶ ಮಾಡಬೇಕು? ನಿನ್ನ ಬಹುದಿನ ಬೇಡಿಕೆಗಳು ಈಡೇರುವ ಕಾಲ ಸಮೀಪವಾಗಿದೆ. ಶಾಂತಳಾಗು ದೇವಿ, ಶಾಂತಳಾಗು. ಶಾಂತಿ ಶಾಂತಿ ಇನ್ನು ಬಿಟ್ಟಿಲ್ಲವೇ ನಿನ್ನ ಶಾಂತಿ ಎಂಬ ಉಚ್ಚತನದ ಭ್ರಾಂತು ವಂಚಕರ ಪ್ರತಿ ಸಮಸ್ಯೆಗಳಿಂದ ಅಲ್ಲೋಲ ಕಲ್ಲೋಲವಾಗಿ ಈ ಪ್ರಚಂಡ ಭೀಮನ ಧೈರ್ಯ ಸ್ಥೈರ್ಯ ಸಪ್ತ ಪರಿ
ಪರೀಕ್ಷೆಗಳಿಗೆ ಸವಾಲಾಗಿದೆ. ಸಪ್ತ ಸಾಗರಗಳು ಬತ್ತಿ ಹೋದರು, ಗಿರಿ ಶಿಖರಗಳು ಏಕವಾದರು, ಚಲಿಸುತ್ತಿರುವ ಸೂರ್ಯ ಚಂದ್ರಾದಿಗಳು ಗತಿ ತಪ್ಪಿದರು. ಆ ಕೌರವನ ಸೊಕ್ಕನ್ನು ಅಡಗಿಸದೆ ಬಿಡಲು ಅಗ್ರಜ ಘೋರ ಕಷ್ಟಗಳನ್ನು ತಂದೊಡ್ಡಿದ ಆ ನಯ ವಂಚಕರಲ್ಲಿ ನಮಗೆ ಶಾಂತಿ. ಅಗ್ರಜ ಶಾಂತಿ. ವಿಷಭೋಜನವಿದ್ದಾಗ, ಅರಿಗಿನ ಮನೆ ಸುಟ್ಟಾಗ, ಕಪಟ ಧೋತ್ಯ, ಸರ್ಪ ಬಂಧನ, ಮೇಲಾಗಿ ಈ ದ್ರೌಪದಿಯ ವಸ್ತ್ರ ಅಪಹರಣ ಇವೆಲ್ಲವೂ ಶಾಂತಿದಾಯಕವೇನಲ್ಲ, ಶಾಂತಿದಾಯಕ. ಅಗ್ರಜ ಪಡ ಪಡ ಕೌರವ ಕುಲವ ಪಡ ಪಡ ಕೌರವ ಕುಲವಂ ಹೊಡೆಸೀಳುತ್ತೆ ಕಳಿಸುವ ಕಾಲವೆಂದೆದುವುದೋ. ಕೆಡಗುನೋ ಕೆಡಗುನೋ ಆ ದುರ್ಯೋಧ ಹೊಡೆಯಂ ಮುರಿದು ನಾಲಿಗೆ ನಿಂದಿಗೆ ಭೂಮಿಯೋ. ಅಗ್ನಯ ಕಟ ಕಾಡಿನೋರು ಹೇಳಿ ಕೌರವರು ನಿಲ್ವರೇ. ಕಾಡಿನೋ ಹೇಳಿ ಕೌರವರು ನಿಲ್ಲದೆ ಹರಸುವ ಹೊರಬಲ ಹಿಡಲು ಜೈ, ಹರಸುವ ಹೊರಬಲ ಹಿಡಲು ಜೈ, ದರಿದ್ರಾತರಾದರು ಕನಿಲ್ವದೆ ಹರಸುವ ಹೊರಬಲ ಹಿಡಲು ಜೈಸು, ದರಿದ್ರಾತರಾದರು ಕನಿಲ್ ಹರಿಯದೆ ತಿಳಿಯದೆ ಚೆಲುವರೆ ದುರುಳರು, ಹರಿಯದು ತಿಳಿಯದು ಚೆಲುವರೆ ದುರುಳು, ಹರಿಯದು ತಿಳಿಯದು ಚೆಲುವರೆ ದುರುಳು. ಕಡ ಕಾಡಿನೋ ಹೇಳಿ ಕೌರವರು ನಿಲ್ವದೆ ನಿಲ್ವದೆ ನಿಲ್ವದೆ. ಅಗ್ರಜ ಸಹೋದರರ ಪತ್ನಿ ಎಂಬುದನ್ನು ಮರೆತು ಪಾಂಚಾಲಿ ಪಂಚ ಪಾಂಡವರ ಸತಿ ಬಾ ನನ್ನ ತೊಡೆಯನ್ನು ಅಲಂಕರಿಸು ಎಂದು ಕೊಡೆ ತಟ್ಟಿ ತಟ್ಟಿ ಕರೆದನಲ್ಲ. ಅಂದೆಲ್ಲೆಡಿ ತಣ್ಣ ನಿನ್ನ ಶಾಂತಿ. ಅರಂಡ ಮೃಗಗಳಂತೆ 12 ವರ್ಷ ವನವಾಸ, ಅತಿಹೀನ ದಾಸತ್ವದಲ್ಲಿ 1 ವರ್ಷ ಅಜ್ಞಾತವಾಸವನ್ನು ಕಳೆದವಲ್ಲ. ಅಂದೆಲ್ಲೆಡಿಗಿ ತಣ್ಣ ನಿನ್ನ ಶಾಂತಿ. ಅಂದೆಲ್ಲೆಡಿ ಹರಕುಂದಿಂದಲೂ ಜಯಿಸಿದೆನವರ ವಿರೋಧಿ ಬರದೀಗಲೇ, ಹರಕುಂದಿಂದಲೂ ಜಯಿಸಿದೆನವರ ವಿರೋಧಿ ಬರದೀಗಲೇ. ಈಗಲೇ ಹದಾಳಿ ಪ್ರದಾಳಿ ಪುರಂದರ, ಹದಾಳಿ ಪ್ರದಾಳಿ ಪುರಂದರ ಸುಧಾರ ವಿಧಾನವಾಗೈಯಲು, ಹದಾಳಿ ಪ್ರದಾಳಿ ಪುರಂದರ ಸುಧಾರ ವಿಧಾನವಾಗೈಯಲು. ಪರಾಕ್ರಮದಿಂದಲೂ ಜಯಿಸಿದೆನವರ ವಿರೋಧಿ ಹದಬರದೀಗಲೇ, ವಿರೋಧಿ ಹದಬರದೀಗಲೇ, ವಿರೋಧಿ ಹದಬರದೀಗಲೇ. ಸಹೋದರ ಭೀಮಸೇನ, ನಿನ್ನ ಹೃದಯಾಂತರದಲ್ಲಿ ಆಗುತ್ತಿರುವ ಭೀಕರ ಹೋರಾಟ ನಾನು ಬಲ್ಲೆ. ನಮ್ಮ ಅಭಯದತ್ತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿದನು. ಅರ್ಜುನ ಸಮಾಚಾರದಲ್ಲಿ ಇನ್ನೇನು ಪರಮಾತ್ಮನ ಆಗಮನಬಹುದು. ಪರಮಾತ್ಮನ ಬಂದ ನಂತರ ಮುಂದಿನ ವಿಚಾರವಾಗಿ ಆಲೋಚಿಸೋಣ ತಮ್ಮ. ಪರಮಾತ್ಮ ಅಣ್ಣ ಕೃಷ್ಣ
ಕೇಶವ ನಿನ್ನ ಆಶೀರ್ವಾದದ ಮರವಿಲ್ಲದೆ ಕೇಶವ ನಿನ್ನ ಆಶೀರ್ವಾದದ ಮರವಿಲ್ಲದೆ ಈ ಜಗವು ಅಯೋದಿನ ನಿಮ್ಮನೆ ಪರದುವ ನಮ್ಮನು ಪರಮಾತ್ಮ ಅನುದಿನ ನಿಮ್ಮನೆ ಪರೆದುವ ನಮ್ಮನು ಈ ಪರಿಶೋಧನೆ ಕೈಯುವುದೇ ಈ ಪರಿಶೋಧನೆ ಕೈಯುವುದೇ ಕರುಣಾಳು ಸುಬೆದು ಕಲಿ ಕಲಿಸೋ ಹರಿಯೇ ಪರಮಾತ್ಮ ಕರುಣಾಳು ಕೃಪೆ ತೋರಿ ಕಲಿ ಕಲಿಸೋ ಹರಿಯೇ ಆದರಿಸಿ ಕೋರೆಯೋ ದೀನರ ದೊರೆಯೇ ಆದರಿಸಿ ಕೋರೆಯೋ ದೀನರ ದೊರೆಯೇ ಕಷ್ಟ ಪಡುತ್ತಿರುವ ಈ ದೀನರ ಸದದಂತೆ ಕಡೆಗಣಿಸಿ ಗೌರವ ಕಡು ಕಷ್ಟ ಪಡುತ್ತಿರುವ ಈ ದೀನರ ಸದದಂತೆ ಕಡೆಗಣಿಸಿ ಗೌರವ ಪರವಾದದೊಳು ಪಳಲಿದ ನಮ್ಮನು ಪರಮಾತ್ಮ ಸದೊಳು ಪಳಲಿದ ನಮ್ಮನು ಕರಳಿದರು ಕೌರವರು ಕರಳಿದರು ಕೌರವರು ಅನುಜರೊಳ್ಳು ಅನ್ಯಾಯ ಸರಿಯೇ ಹರಿಯೇ ಅನುಜರೊಳ್ಳು ನ್ಯಾಯ ಸರಿಯೇನು ಹರಿಯೇ ಆದರಿಸಿ ಕೋರೆಯೋ ದೀನರ ದೊರೆಯೇ ಆದರಿಸಿ ಕೋರೆಯೋ ದೀನರ ದೊರೆಯೇ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನಾದ ಪುರುಷೋತ್ತಮ ನಮ್ಮಗಳ ಮರೆಯಾಲಿಸಿ ನಮ್ಮ ಪಕ್ಷ ವಹಿಸಿದೆಯಾ ವಾಸುದೇವ? ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ಪರಮಾತ್ಮ ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಅಸ್ಥಿರವಾದ ರಾಜ್ಯದಾಸೆಯಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಂಡಿದ್ದ ಪ್ರಯೋಜನ ಕೃಷ್ಣ. ಉಭಯರು ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ ದೇವ? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ ಸಮರವ ನಯ್ಯ ಸಮರವ ನಯ್ಯ ಕಮಲಾಕ ಜಲದವ ಪುಳಿಯಂತೆ ವಾಸುದೇವ ಜಲದವ ಪುಳಿಯಂತೆ ಕುರಿಗೋಗ ನಶ್ವರ ಶಿವದಾನ್ವಯ ಆಶಾಶ್ವತ ನರಜನ್ಯ ಶಿವದಾನ್ವಯ ಆಶಾಶ್ವತ ನರಜನ್ಯ ಆಶಾಶ್ವತ ನರಜನ್ಯ ಸಮರವ ಕಲ್ಯಾಣಯ ಪರಮಾತ್ಮ ಧರ್ಮನಂದನ, ದರೆಯದು ರಾಜೆ ತಾಳದ ಬಾಯಾಗಿ
ಯದುಪತಿ ಪರಮಾತ್ಮ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯ್ತುತ್ತಾಗಿಸಿ ಕಲುಷಿತಿಯಾದ ಭರತ ಭೂಮಾತೆಯಲ್ಲಿ ಶಿರದಲ್ಲಿ ಎಪ್ಪುಗಟ್ಟಿದ ರಥಗಳನ್ನು ಆ ದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ನೀನು ಹೇಳು ಕೃಷ್ಣ. ಆದ್ದರಿಂದ ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಸರ್ವ ಪ್ರಕಾರಗಳಿಂದಲೂ ಆತನ ಮನವೊಲಿಸಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವಂತೆ ಮಾಡು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರೆಯಿಂದ ಪವಿತ್ರವಾಗಬಾರದೆಂಬ ಅಪವಿತ್ರವಾದ ಬೋಧೆ ಇದೆ. ಆದರೆ ಏನು ಮಾಡಲಿ, ಯುದ್ಧ ನಡೆಯದೆ ಬೇರೆ ವಿಧಿಯೇ ಇಲ್ಲ. ಧರ್ಮನಂದನ ಪರಮಾತ್ಮ, ನಿನ್ನ ಅಭಿಪ್ರಾಯವೇನು ಧರ್ಮಸಮ್ಮತವಾದರೂ ಇದಕ್ಕೆ ನಿಮ್ಮ ಸಹೋದರರ ಅಭಿಮತ? ವಾಸುದೇವ, ನಮ್ಮೆಲ್ಲರ ಅಭಿಮತಕ್ಕೆ ಈ 10 ಜನ ಧರ್ಮದ ಕಟ್ಟು ಬೃಹದಾಕಾರ ಕೋಟೆಯಂತೆ ಭದ್ರವಾಗಿ ಭರಿಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಮಾತು ಎಂಬ ಪಾಶ ನಮ್ಮನ್ನು ಬಂಧಿಸಿದೆ. ಛೇ ಛೇ, ಸುಡಬೇಕು ಈ ನಮ್ಮ ಹೇಡಿಯ ಜನ್ಮವು. ಭೀಮಸೇನ, ನೀನೂ ಸಂಧಿಗೆ ಸಮ್ಮತಿಸಿದಂತೆಯೇ? ಇನ್ನು ಅರ್ಜುನ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟದೈವಗಳಾದವು. ಅವುಗಳನ್ನು ಆದಷ್ಟು ಬೇಗನೆ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನ ಮಮಕಾರದ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ನಮ್ಮ ಜನ್ಮಕ್ಕೆ ಧಿಕ್ಕಾರ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ? ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವಗುರು ಅಣ್ಣನ ಮಾತಿಗೆ ಪತಿ ಹೇಳುವರಿ. ತಂಗಿ ದ್ರುಪದ ನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ಅಲ್ಲವೇ? ಅಣ್ಣ, ಪತ್ನಿಗಾದ ಅಪಮಾನದ ಕಡೆ ಲವಲೇಶವೂ ಮರುಕವಿಲ್ಲದೆ ಬಾರಿ ಬಾರಿಗೂ ಸಂಧಾನಕ್ಕಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮಸಮ್ಮತವೆಂತಲೂ ಲೋಕಸಮ್ಮತವೆಂತಲೂ ಹೇಗೆ ಹೇಳಲಣ್ಣ? ಜನಾರ್ದನ, ವೇಣುಲೀಲಾ ಪ್ರವೀಣ, ಸಿರಗುಡ್ಡಿ ಬೇಡಿದರು, ತೋರದಿಹೇಕೋ 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 ನೀ ಕರುಣಾ ಕೃಷ್ಣ.
ನನ್ನ ಪತಿಗಳೈ ಬರೆದುರು ಗುರು ದ್ರೋಣ ಭೀಷ್ಮರಿರಲು ನನ್ನ ಪತಿಗಳೈ ಬರೆದುರು ಕರತಟ್ಟಿ ಕೇಕೆಯಿಂದೆರೆದು ತುರುಬಿಗೆ ಕೈ ಚಾಚಿ ವಸ್ತ್ರಾಪಹರಣ ಗೈದು ಕರತಟ್ಟಿ ಕೇಕೆಯಿಂದೆರೆದು ತುರುಬಿಗೆ ಕೈ ಚಾಚಿ ವಸ್ತ್ರಾಪಹರಣವ ಗೈದು ಕೆತ್ತನೆಯ ಶಿಲೆಯಂತೆನ್ನ ಬೆತ್ತಲೆಯ ಮಾಡಲೆನಿಸಿದರು ಕೆತ್ತನೆಯ ಶಿಲೆಯಂತೆನ್ನ ಬೆತ್ತಲೆಯ ಮಾಡಲೆನಿಸಿದರು ನೆರೆದಾದ ಭಾಂಗಣವೇ ಜನಾರ್ದನ ವೇಣುಲೀಲಾ ಪ್ರವೀಣ ಕೃಷ್ಣ ಅಣ್ಣ ಹೇಳುವೆನು ಕೇಳು. ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಜೋಜಿನ ವ್ಯಾಮೋಹ ತಲೆಕೇರಿ ಕೈ ಹಿಡಿದ ಧರ್ಮ ಪತ್ನಿಯನ್ನೇ ದ್ಯೂತದಲ್ಲಿ ಪಣವಾಗಿಟ್ಟು ಸೋತವರು ಈ ಧರ್ಮರಾಯರು. ಇವರ ಅಭಿಪ್ರಾಯಗಳು ಧರ್ಮಸಮ್ಮತ ಅಷ್ಟೇ ಏಕೆ ಲೋಕಸಮ್ಮತವೂ ಹೌದು. ಆದರೆ ಇವರಿಂದ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಲು ಸಾಧ್ಯವೇ? ಛೀ! ಇವರು ನನ್ನ ಪತಿ. ಇನ್ನು ಬಂಡಿ ಬಂಡಿ ಅನ್ನವನ್ನು ತಿನ್ನುತ್ತಿದ್ದಂತಹ ಆ ಭಂಡ ಬಕನನ್ನೇ ಕೊಂದಂತಹ ಮಹಾ ದೋರ್ದಂಡ ಪ್ರಾಣೇಶ್ವರ, ನಿಮಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸಿಟ್ಟು ಕೈಗೆ ಸೌಟನ್ನು ಹಿಡಿದುಕೊಳ್ಳಿ. ಪಾರ್ಥ, ಫಲ್ಗುಣ, ಕಿರೀಟಿ ಎಂಬ ದಶನಾಮಾಂಕಿತಗಳನ್ನು ಹೊತ್ತು ಪರಶಿವನೊಡನೆ ಹೋರಾಡಿ ಆತನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನೇ ಪಡೆದಂತಹ ಪರಮವೀರ. ಅಣ್ಣ, ತಂಗಿ, ಈ ಕಿರೀಟಿಯಾದರೂ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಆ ವಿರಾಟರಾಯನ ಪುತ್ರಿಯಾದ ಉತ್ತರಿಗೆ ನಾಟ್ಯವನ್ನು ಕಳಿಸಲು ಹೋದಾಗಿನಿಂದ ಈತನ ಪೌರುಷ ಪರಾಕ್ರಮಗಳು ಎಲ್ಲಿ ಅಡಗಿ ಹೋಗಿರುವುದು? ನಿಮಗೇಕೆ ಬೇಕು ಈ ಗಾಂಡೀವ? ಅದನ್ನು ಬಿಸಿಟು ಕೈಗೆ ಬಳೆಗಳನ್ನು ತೊಟ್ಟುಕೊಳ್ಳಿ. ದೇವಿ, ಅಣ್ಣ ತಂಗಿ, ಅಣ್ಣ, ಇವರಾರು ನನ್ನ ಪತಿಗಳಲ್ಲಣ್ಣ, ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ತಂಗಿ, ನನಗಿವರಾರ ಸಹಾಯವೂ ಬೇಡಣ್ಣ. ನಿನ್ನಾಜ್ಞೆಯೊಂದಿದ್ದರೆ ನಾನೇ ರಣರಂಗವನ್ನು ಪ್ರವೇಶಿಸಿ ರಣಚಂಡಿಯಾಗಿ ಹೋರಾಡಿ ಆ ದುಶ್ಯಾಸನನ ಬಿಸಿ ರಕ್ತದಿಂದ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವೆನು. ಇಲ್ಲವಾದರೆ ಅಣ್ಣ, ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲಿಯೇ ಪ್ರಾಣ ತ್ಯಾಗ ಮಾಡುವೆನಣ್ಣ, ಪ್ರಾಣ ತ್ಯಾಗ ಮಾಡುವೆನು. ಈಗ ಚೆನ್ನಾಯಿತು. ಸಹಜರರ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ?
ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಹೀಗಾಯ್ತಲ್ಲ ಎಂದು ಕೇಳಿದೆನಷ್ಟೆ. ಇವಳು ಹೇಳಿದ್ದನ್ನು ನೀನು ಕೇಳಿಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಏಕೆ ಇನ್ನುಳಿದ 4 ಇವಳಿಗೆ ಪತಿಗಳಲ್ಲವೇ? ಅದನ್ನು ಅವರೇ ಪರಿಹರಿಸಲಿ. ಅದಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಗಂಡದ ಸ್ಯಾತನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆನೆನು ಗನಗದಾ ದಂಡದಿಂ ದುರ್ಯೋಧನನ ತೊಡೆಯ ಪುಡಿಗೊಟ್ಟುವೆನೆನು ನುಡಿದೆಯೋ ನೀ ಗಂಡುಗಲಿ ನೀನಂದು ಡಂಬದ ನುಡಿಗಳ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯೊಳಿಗೆಯೋ ಹಿಡಿಂಬ ಮನೋಹರ ಕಂಠದ ಕರಳಿರುವ ಬಿರುನುಡಿ ಕಣ್ಣೀರು ಕರೆಯದಿರುವಲ್ಲವೇ? ನಿನ್ನ ಕಂಬನಿಗೆ ಬದಲಾಗಿ ಹೊಗೆಯ ಹೆಂಡಿರ ಕಣ್ಣಲ್ಲಿ ಶತಸಹಸ್ರ ಮಡಿ ಕಂಬನಿಯು ತೋರಿಸುವೆ. ಕಾಲನೆ ಕೌರವನ ಬದಲಾಗಿ ನಿಲ್ಲಲಿ ಕಲಕಿ ಕುರು ಸಮುದ್ರವ ಸೆಳೆತರುವನ ದುರ್ಯೋಧನ ದುಶಾಸನ ದುಷ್ಟ ಕೀಟಗಳ ಬಗೆದು ಒಡಲ ಪುಡಿ ಗುಟ್ಟಿ ಪಾತಕಿ ದುರ್ಯೋಧನ ತಡೆಯ ತ್ರಿಪದಿಸುತ್ತೆ ಕಟ್ಟಿಸುವೆ. ನಿನ್ನ ಈ ಬಿಚ್ಚಿದ ಮುಡಿಯು ಪಡೆದಿರುವೆತೆಯ ನರಕಮರ್ದನ ಹೇಳೆನ್ನ ಅಭಿಮತ ಹೊಡೆದುಳಿಸುವ ಧೂಳನ್ನು ಹೊಡೆದುಳಿಸುವ ಧೂಳನ್ನು ಮುದದೊಳಗನ ಮದವು ನಡಿತೆ ಮುದದೊಳಗನ ಹೊಡೆದುಳಿಸುವ ಧೂಳನ್ನು ಹೊಡೆದುಳಿಸುವ ಧೂಳನ್ನು ಆಸುದೇವ ಧನಸಾಹಸವು ನುಡಿಗಿದ ಕಳನ ಧನಸಾಹಸವು ನುಡಿಗಿದ ನುಡಿಗೆಟ್ಟುಗಳನ್ನು ಬಿಡುತ್ತೇನೆಯಲ್ಲ ನುಡಿಗೆಟ್ಟುಗಳನ್ನು ಬಿಡುತ್ತೇನೆಯಲ್ಲ ಪಡೆದೊಡೆದು ಪಡಿ ಕಳನ ಪಡೆದೊಡೆದು ಪಡಿ ಕಳನ ಹೊಡೆದುಳಿಸುವ ಧೂಳನ್ನು ಹೊಡೆದುಳಿಸುವ ಧೂಳನ್ನು ಹೊಡೆದುಳಿಸುವ ಧೂಳನ್ನು ಆಸುದೇವ ದಯಮಾಡಿ ಈ ಸಂಧಿಯನ್ನು ನಿರಾಕರಿಸಿ ಬಿಡು. ಭೀಮಸೇನ. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕರಿಕೆಸಿದರೆ ಅದರ ವಿಷ ಅಮೃತವಾದಿತೆ ಮಾಡ್ತಿರೇಕೆ? ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳುಂಟು ಮಾಡಿದ ಆ ಪಾಷಾಂಡರೊಡನೆ ನಮಗೆ ಸಂಧಿಯೇ? ಪರಾಕ್ಷಣಂ ನೆತ್ತಿಸಿ ಪಡೆದರೆ ಪಾಶುಪತಾಸ್ತ್ರೋ ಪರಾಕ್ಷಣಂ ನೆತ್ತಿಸಿ ಪಡೆದರೆ ಪಾಶುಪತಾಸ್ತ್ರೋ ವಿಧವಿಧಸ್ತ್ರ ಪ್ರಯೋಗದಿ ಗಳಿಸಿಯಲ ವಿಜಯನೆಂಬ ಪೆಸರ ಹರಿಗಳ ಹತಗೈಯಲ್ಲಿ ಅಮಿತೋತ್ಸಾಹದಿಂದಿಹ ಹರಿಗಳ ಹತಗೈಯಲ್ಲಿ ಅಮಿತೋತ್ಸಾಹದಿಂದಿಹ ಅನುಜರ ಈ ಪರಿನೋಯಿಪುದು ಸರ್ವ ಧರ್ಮದಗೆ ಕೃಷ್ಣ ಕೃಷ್ಣ. ವಾಸುದೇವ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಕವಾಗಿ ಉಳಿಯಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧ ನಡೆದೇ ತೀರಬೇಕು. ಅರ್ಜುನ, ಧರ್ಮನಂದನ, ಪರಮಾತ್ಮ, ನಿನ್ನ ಸಹೋದರರು ಭ್ರಾತೃ ಎಂಬ ಮಮಕಾರದಿಂದ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ಹತ್ತಿ ಉರಿಯಲಾರಂಭಿಸಿದರು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಇಂತಹ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಕರವ ಮುಗಿದೊಡನೆ ವರವ ಕೊಡುವ ಶ್ರೀ ಕರವ ಮುಗಿದೊಡನೆ ವರವ ಕೊಡುವ ಹರಿಯ ನಿಲ್ಲ ಬರನಾರವಿಂದಗೆ
ಅಭಯ ನೀಡಿ ಪರಿಪಾಲಿಸೆಮ್ಮನು ಘೋರ ಕಾಳಗವ ಕೈಲಾರನು ಪಾಲಿಸು ಪ್ರಭುವೆ ದೀನರ ದಾತ ಪಾಲಿಸು ಪ್ರಭುವೆ ದೀನರ ದಾತ ದಯವ ತೋರು ನೀ ದಯಾದಾದರ ಕರವ ಮುಗಿವೆ ಶ್ರೀಹರಿ ನೀ ದಯ ತೋರಿ ಕಾಪಾಡು ಕರುಣಾಕರನೆ ಕರವ ಮುಗಿವೆ ಶ್ರೀಹರಿ ಶ್ರೀಹರಿ ಶ್ರೀಹರಿ. ಪರಮಾತ್ಮ, ನನ್ನ ಬುದ್ಧಿಗೆ ಮಂಕುಕವಿದೆ, ನನ್ನ ಸಮಸ್ತ ವಿಚಾರವನ್ನು ಅರಿತುಕೊಳ್ಳಬಹುದು. ಇನ್ನು ಮುಂದೆ ನಿನ್ನ ಚಿತ್ತವಿದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನನ ಸೇಡಿನ ಜ್ವಾಲೆ ಹಾರಲೇಬೇಕು. ತಂಗಿ ದೃಪದ ನಂದಿನಿಯ ಕಣ್ಣೀರ ಕಾಲುವೆಯು ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿ ನಾಳಿನ ತುರುಸಬೇಕು. ಆಗುವುದು ಪರಮಾತ್ಮ. ಅಣ್ಣ, ಧರ್ಮಪುತ್ರನ ಮಾತನ್ನು ಮೋದಿಸಿಕೊಂಡು ಸಂಧಿಯನ್ನು ಏರ್ಪಡಿಸದೆ ಘನಘೋರವಾದ ಯುದ್ಧವನ್ನೇ ಒದಗಿಸಿಕೊಂಡು ಬರಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುವೆನಣ್ಣ. ತಂಗಿ, ಸಂತಪಿಸುವೆ ಏಕೆ ಸೋದರಿ ಚಿಂತೆ ಎಂದಿರುವುದೇ ಸಂತೈಸಲು ನಾನಿರೆ. ಸಂತಪಿಸುವೆ ಏಕೆ ಸೋದರಿ ಚಿಂತೆ ಎಂದಿರುವುದೇ ಸಂತೈಸಲು ನಾನಿರೆ. ಸಂತಪಿಸುವೆ ಏಕೆ ಸೋದರಿ ಗುರುರಾಜ ಸಭೆಯಲ್ಲಿ ದುರುಳ ದುಶ್ಯಾಸನ ಗುರುರಾಜ ಸಭೆಯಲ್ಲಿ ದುರುಳ ದುಶ್ಯಾಸನ ಸೀರೆಯ ಸೆಲೆಗೆ ಮೊರೆ ಇಡುತ್ತಾ ಸೀರೆಯ ಸೆಲೆಗೆ ಮೊರೆ ಇಡುತ್ತಾ ಕೊರೆಯೋ ಕೃಷ್ಣ 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 ಎಂದು ಕೊರೆಯೇ ಕೃಷ್ಣ 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 ಎಂದು ವರದನಾಗಿ ಬಂದು ಸಲಹಿಲ್ಲವೇ. ವರದನಾಗಿ ಬಂದು ಸಲಹಿಲ್ಲವೇ. ಸಂತಪಿಸುವೆ ಏಕೆ ಸೋದರಿ ಚಿಂತೆ ಎಂದಿರುವುದೇ ಸಂತೈಸಲು ನಾನಿರೆ. ಸಂತಪಿಸುವೆ ಏಕೆ ಸಂತಪಿಸುವೆ ಏಕೆ ಸಂತಪಿಸುವೆ ಏಕೆ ಸೋದರಿ ಸಹೋದರಿ. ಹಂಗೆ ನೀನಿನ್ನು ಚಿಂತಿಸಬೇಡ. ನಾನು ದುರ್ಯೋಧನನ ಆಸ್ಥಾನಕ್ಕೆ ಹೋಗಿ ಸರ್ವ ಪ್ರಕಾರದಲ್ಲಿಯೂ ಆತನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಅಲ್ಲಿಯವರೆಗೂ ಭೀಮಾರ್ಜುನನನ್ನು ತಿದ್ದಿಕೊಳ್ಳುವ ಭಾರ ನಿನ್ನದು. ನಾನಿನ್ನು ಬರಲೇ? ವೇದವನಾದ
ಬರೆದನು